ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಮತ್ತು ವಿದ್ಯಾರ್ಥಿಗಳೇ, ಈ ಹಿಂದಿನ ವಿಡಿಯೋಗಳಲ್ಲಿ ನಾವು 2025-26ನೇ ಸಾಲಿನ SSLC ವಿದ್ಯಾರ್ಥಿಗಳಿಗೆ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಂಡಳಿಯವರು ಬಿಡುಗಡೆ ಮಾಡಿರುವಂತಹ 4 ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು 3 ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಯ ಭೌತ ವಿಜ್ಞಾನ ವಿಭಾಗ ಮತ್ತು ರಸಾಯನಶಾಸ್ತ್ರ ವಿಭಾಗದ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆಯನ್ನು ಮಾಡಿದ್ವಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಜೀವ ವಿಜ್ಞಾನ ವಿಭಾಗದ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆಯನ್ನು ಸರಳವಾಗಿ ಮಾಡ್ತಾ ಹೋಗೋಣ. ಸೊ ಈಗಾಗಲೇ 2 ಏನು ಪ್ರಶ್ನೆ ಪತ್ರಿಕೆಗಳು ಭೌತ ವಿಜ್ಞಾನ ಮತ್ತು ರಸಾಯನ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂಥ ಪ್ರಶ್ನೆಗಳ ವಿಶ್ಲೇಷಣೆಯನ್ನು ಏನು ಮಾಡಲಾಗಿದೆ. ಸೊ ಆ ಒಂದು ವಿಶ್ಲೇಷಣೆಯ ವಿಡಿಯೋಗಳನ್ನು ನಾವು ಈ ಒಂದು ಜೀವ ವಿಜ್ಞಾನ ವಿಭಾಗದ ಏನು ವಿಡಿಯೋ ಇರುತ್ತೆ ಅದರ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ ಲಿಂಕ್ಗಳನ್ನು ನಾನು ಶೇರ್ ಮಾಡಿರ್ತೀನಿ. ಸೊ ದಯವಿಟ್ಟು ತಾವೆಲ್ಲರೂ ಆ ಒಂದು ವಿಡಿಯೋಗಳನ್ನು ನೋಡಿ ಮತ್ತು ಸೊ ಅದನ್ನು ಸರಿಯಾಗಿ ಅರ್ಥೈಸಿಕೊಂಡು ನಿಮ್ಮ ಪರೀಕ್ಷೆಗೆ ಚೆನ್ನಾಗಿ ತಯಾರಿ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋನ ನಾವು ಆರಂಭ ಮಾಡ್ತಾ ಇದ್ದೀವಿ. ಸೊ 3ನೇ ವಿಭಾಗ ಜೀವ ವಿಜ್ಞಾನ ವಿಭಾಗ. ಸೊ ಜೀವ ವಿಜ್ಞಾನ ವಿಭಾಗ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆ ಸಂಖ್ಯೆ 26ರಿಂದ ಆರಂಭವಾಗುತ್ತೆ. ಸೊ ನಾವು ನೋಡ್ತಾ ಹೋಗೋಣ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳಲಾಗಿದೆ, ಯಾವ್ಯಾವ ಪಾಠಗಳಿಂದ ಪ್ರಶ್ನೆಗಳನ್ನು ಕೇಳಲಾಗಿದೆ. ಸೊ ಮೊದಲೇ ಪ್ರಶ್ನೆ 26ನೇ ಪ್ರಶ್ನೆ 1 ಅಂಕದ ಬಹು ಆಯ್ಕೆಯ ಪ್ರಶ್ನೆ. 26, 27, 28 ಏನಿದೆ ಬಹು ಆಯ್ಕೆಯ ಪ್ರಶ್ನೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಇರುತ್ತೆ. ಸೊ ಮೊದಲೇ ಒಂದು ಪಾಠ ಜೀವಕ್ರಿಯೆಗಳು ಪಾಠ. ಈ ಜೀವಕ್ರಿಯೆಗಳು ಪಾಠಕ್ಕೆ ಸಂಬಂಧಪಟ್ಟಂತೆ ಕೇಳಿರ್ತಕ್ಕಂಥ ಪ್ರಶ್ನೆ ಏನಂತಂದರೆ ಬಹು ಆಯ್ಕೆಯ ಪ್ರಶ್ನೆಯಲ್ಲಿ ಜೀರ್ಣಕ್ರಿಯೆಗೆ ಸಹಕರಿಸುವ ಕಿಣ್ವಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಲಾಗಿದೆ. ಅಮೈಲೇಸ್, ಲೈಪೇಸ್, ಟ್ರಿಪ್ಸಿನ್, ಪೆಪ್ಸಿನ್ ಅಂತಕ್ಕಂಥ ಏನು ಕಿಣ್ವಗಳಿವೆ ಆ ಒಂದು ಬೇಸ್ಗೆ ಸಂಬಂಧಪಟ್ಟಂತೆ ಇರತಕ್ಕಂಥ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಇನ್ನು ಅದೇ ಪಾಠಕ್ಕೆ ಸಂಬಂಧಪಟ್ಟಂತೆ ಪತ್ರರಂಧ್ರದ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂಥ ಒಂದು ಬಹು ಆಯ್ಕೆಯ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದನ್ನು ನಾವಿಲ್ಲಿ ಸ್ಮರಿಸ್ಬೋದು. ಇನ್ನು ಸಂತಾನೋತ್ಪತ್ತಿ ಪಾಠಕ್ಕೆ ಸಂಬಂಧಪಟ್ಟಂತೆ ಉಳಿದೆಲ್ಲ ಪ್ರಶ್ನೆಗಳನ್ನು ಇನ್ನೊಂದು ಜೀವಕ್ರಿಯೆಗಳು ಪಾಠಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಪ್ರಶ್ನೆಯನ್ನು ನಾವಿಲ್ಲಿ ಗಮನಿಸ್ಬೋದು. ರಕ್ತನಾಳಗಳು ಮತ್ತು ಅವುಗಳ ಕಾರ್ಯಗಳು ಮಹಾಪಧಮನಿ ಇರ್ಬೋದು, ಪುಪ್ಪಸಕ ಪಧಮನಿ ಇರ್ಬೋದು, ಆಮೇಲೆ ಉಚ್ಚ ಮತ್ತು ನೀಚ ಅಭಿಧಮನಿಗಳಿರ್ಬೋದು, ಮಹಾಪಧಮನಿ. ಸೊ ಈ ರೀತಿ ಹೃದಯಕ್ಕೆ ಕನೆಕ್ಟೆಡ್ ಆಗಿರ್ತಕ್ಕಂತಹ ಏನು ರಕ್ತನಾಳಗಳಿವೆ ಸೊ ಅವುಗಳ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಇನ್ನು ಸಂತಾನೋತ್ಪತ್ತಿ ಪಾಠಕ್ಕೆ ಸಂಬಂಧಪಟ್ಟಂತೆ ಒಂದು ಚಿತ್ರಾಧಾರಿತ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಮತ್ತು ಅಲೈಂಗಿಕ ಸಂತಾನೋತ್ಪತ್ತಿ ಜೀವಿಗಳ ಏನು ಭಾಗಗಳಿವೆ ಸೊ ಆ ಭಾಗಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಇನ್ನು ಅದೇ ರೀತಿಯಾಗಿ ನೋಡಿರಿ, ಮತ್ತೆ ಅದೇ ಪಾಠಕ್ಕೆ ಸಂಬಂಧಪಟ್ಟಂತೆ ಚಿತ್ರಾಧಾರಿತ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು ಮತ್ತು ಅಲೈಂಗಿಕ ಸಂತಾನೋತ್ಪತ್ತಿ ಜೀವಿಗಳ ಭಾಗಗಳೇನಿರುತ್ತೆ ಸೊ ಆ ಭಾಗಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳ್ತಕ್ಕಂಥದ್ದು. ಸೊ ಉದಾಹರಣೆ ಹೈಡ್ರಾ ಅನ್ನುವಂಥದ್ದು ಒಂದು ಏನು ಜೀವಿ ಇದೆ, ಅದಕ್ಕೆ ಅದರ ಒಂದು ಚಿತ್ರವನ್ನು ನೀಡಿ ಮೊಗ್ಗನ್ನು ನೀಡಿ ಸೊ ಇದು ಯಾವ ರೀತಿಯ ಅಲೈಂಗಿಕ ಸಂತಾನೋತ್ಪತ್ತಿ ವಿಧವಾಗಿದೆ ತಿಳಿಸಿ ಅನ್ನುವಂಥದ್ದು. ಸೊ ಈ ರೀತಿ ಚಿತ್ರಾಧಾರಿತ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಇನ್ನು ಅದೇ ಪಾಠಕ್ಕೆ ಸಂಬಂಧಪಟ್ಟಂತೆ ಅಲೈಂಗಿಕ ಸಂತಾನೋತ್ಪತ್ತಿ ಜೀವಿಗಳ ಭಾಗ ನೋಡ್ರಿ, ಮತ್ತೆ ಅದೇ ಕಾನ್ಸೆಪ್ಟಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳ್ತಕ್ಕಂಥದ್ದು. ಮತ್ತು ಮುಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಜರಾಯುವಿನ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂಥ ಒಂದು ಅನ್ವಯಿಕ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಸೊ ಹಾಗಾದರೆ 26ನೇ ಪ್ರಶ್ನೆ ಏನಿದೆ ಬಹು ಆಯ್ಕೆಯ ಪ್ರಶ್ನೆಯಲ್ಲಿ ಅದು ಸಾಮಾನ್ಯವಾಗಿ ರಿಪೀಟ್ ಆಗಿರ್ತಕ್ಕಂಥದ್ದು ಏನಂತಂದರೆ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತೆ ಅನ್ನುವಂಥ ಪಾಠದಲ್ಲಿ ಬರುವಂತಹ ಏನು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ವಿಧಗಳಿವೆ ಆ ವಿಧಗಳನ್ನು ಚೆನ್ನಾಗಿ ತಯಾರಿ ಮಾಡಿದ್ದೇ ಆದರೆ ಈ ಒಂದು ಪ್ರಶ್ನೆಗೆ ನಾವು ಸರಿಯಾಗಿ ಉತ್ತರವನ್ನು ಬರೆಯಬಹುದು ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಸೊ ಏನು ಅಲೈಂಗಿಕ ಸಂತಾನೋತ್ಪತ್ತಿ ವಿಧಗಳಿವೆ ಮತ್ತು ಅವುಗಳಿಗೆ ಉದಾಹರಣೆಗಳಿವೆ ಅವುಗಳನ್ನು ಮತ್ತು ಅವುಗಳಿಗೆ ಸಂಬಂಧಪಟ್ಟಂಥ ಚಿತ್ರಗಳನ್ನು ನಾವು ಸರಿಯಾಗಿ ನೋಡ್ಕೊಳ್ಬೇಕು. ಸೊ ಇನ್ನು ಮುಂದಿನ ಪ್ರಶ್ನೆ ಏನಿದೆ 27ನೇ ಪ್ರಶ್ನೆ ಅದು ಬಹು ಆಯ್ಕೆಯ ಪ್ರಶ್ನೆ ಆಗಿರುತ್ತೆ. ಅನುವಂಶೀಯತೆ ಪಾಠಕ್ಕೆ ಸಂಬಂಧಪಟ್ಟಂತೆ ಕೇಳಿರ್ತಕ್ಕಂಥ ಪ್ರಶ್ನೆ. ವರ್ಣತಂತುಗಳ ಸಂಖ್ಯೆಯನ್ನು ಕೇಳಿರ್ತಕ್ಕಂಥದ್ದು ಒಂದು ಅನ್ವಯಿಕ ಪ್ರಶ್ನೆಯಾಗಿದೆ. ಇನ್ನು ಅದೇ ಪಾಠಕ್ಕೆ ಸಂಬಂಧಪಟ್ಟಂತೆ ಏಕತಳೀಕರಣದ ಕ್ಕೆ ಸಂಬಂಧಪಟ್ಟಂತೆ ಒಂದು ಅನ್ವಯಿಕ ಪ್ರಶ್ನೆ. ಸೊ ವರ್ಣತಂತುಗಳ ಸಂಖ್ಯೆಯನ್ನು ನೀಡ್ತಾರೆ. ವರ್ಣತಂತುಗಳ ಸಂಖ್ಯೆಯನ್ನು ನೀಡಿ ಲಿಂಗಾಣುಜೀವಿಗಳಲ್ಲಿ ಅಥವಾ ಲಿಂಗಾಣುಕೋಶಗಳಲ್ಲಿ ಬರ್ತಕ್ಕಂಥ ವರ್ಣತಂತುಗಳ ಸಂಖ್ಯೆಯನ್ನು ಇಲ್ಲಿ ಕೇಳಿರ್ತಕ್ಕಂಥದ್ದನ್ನು ನಾವಿಲ್ಲಿ ಸ್ಮರಿಸ್ಬೋದು. ಇನ್ನು ಜೀವಕ್ರಿಯೆಗಳು ಪಾಠಕ್ಕೆ ಸಂಬಂಧಪಟ್ಟಂತೆ ಜೀರ್ಣಕ್ರಿಯೆಗೆ ಸಹಕರಿಸುವ ಕಿಣ್ವಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ಇನ್ನು ಅದೇ ರೀತಿಯಾಗಿ ಇದೇ ಪಾಠಕ್ಕೆ ಸಂಬಂಧಪಟ್ಟಂತೆ ಬಾಷ್ಪ ವಿಸರ್ಜನೆಗೆ ಸಂಬಂಧಿಸಿದ ಹೇಳಿಕೆಯನ್ನು ಮತ್ತು ಇದರಲ್ಲಿ ಯಾವುದು ಸರಿಯಾದ ಹೇಳಿಕೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಸೊ ಇಲ್ಲಿ ಅದನ್ನು ನಾವು ಗಮನಿಸಬೇಕು.
ಇನ್ನು ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠಕ್ಕೆ ಸಂಬಂಧಪಟ್ಟಂತೆ ಅನುವರ್ತನಾ ಚಲನೆಗಳೇನಿವೆ, ಸೊ ಅನುವರ್ತನಾ ಚಲನೆ ಅಂದರೆ ಏನು ಮತ್ತು ಅದಕ್ಕೆ ಸಂಬಂಧಿಸಿದಂಥ ವಿಧಗಳೇನಿವೆ, ಸೊ ಅವುಗಳನ್ನು ನಾವು ಚೆನ್ನಾಗಿ ನೋಡ್ಕೊಳ್ಬೇಕು. ಸೊ ಇಲ್ಲಿ ದ್ವಿತೀಯ ಅನುವರ್ತನಾ ಚಲನೆಗಳಾಗಿರ್ಬೋದು, ಜಲಾನುವರ್ತನೆ ಆಗಿರ್ಬೋದು, ಸೊ ರಾಸಾಯನಿಕ ಅನುವರ್ತನೆ ಆಗಿರ್ಬೋದು. ಸೊ ಈ ರೀತಿ ಆ ಅನುವರ್ತನಾ ಚಲನೆ ವಿಧಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ಇನ್ನು ಸಂತಾನೋತ್ಪತ್ತಿ ಪಾಠಕ್ಕೆ ಸಂಬಂಧಪಟ್ಟಂತೆ ನಿಷೇಚನದ ನಂತರ ಆಗುವಂತಹ ಬದಲಾವಣೆಗಳಿಗೆ ಸಂಬಂಧಪಟ್ಟಂತೆ ಒಂದು ಬಹು ಆಯ್ಕೆಯ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಇನ್ನು ಅದೇ ರೀತಿ ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಗಳೇನಿವೆ, ಆ ಒಂದು ವಿಧಗಳಿಗೆ ಸಂಬಂಧಪಟ್ಟಂತೆ ಇರತಕ್ಕಂಥ ಪ್ರಶ್ನೆಯನ್ನು ಇಲ್ಲಿ ಕೇಳಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಇನ್ನು ಅದೇ ರೀತಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. 28ನೇ ಪ್ರಶ್ನೆ. ಸೊ 28ನೇ ಪ್ರಶ್ನೆಯೂ ಸಹ ಬಹು ಆಯ್ಕೆಯ ಪ್ರಶ್ನೆ ಆಗಿರುತ್ತೆ. ಸೊ ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠಕ್ಕೆ ಸಂಬಂಧಪಟ್ಟಂತೆ ನ್ಯೂರಾನ್ನ ಭಾಗಗಳಿಗೆ ಸಂಬಂಧಪಟ್ಟಂತೆ ಇರತಕ್ಕಂಥ ಒಂದು ಚಿತ್ರಾಧಾರಿತ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದನ್ನು ನಾವಿಲ್ಲಿ ಸ್ಮರಿಸ್ಬೋದು. ಇನ್ನು ಅದೇ ಪಾಠಕ್ಕೆ ಸಂಬಂಧಪಟ್ಟಂತೆ ನಿಯಂತ್ರಣ ಸಹಭಾಗಿತ್ವ ಪಾಠಕ್ಕೆ ಸಂಬಂಧಪಟ್ಟಂತೆ ಅನುವರ್ತನಾ ಚಲನೆಗಳ ವಿಧಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಅನ್ವಯಿಕ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ಇನ್ನು ಅನುವಂಶೀಯತೆ ಪಾಠಕ್ಕೆ ಸಂಬಂಧಪಟ್ಟಂತೆ ಜೀನ್ಗೆ ಸಂಬಂಧಪಟ್ಟಂತೆ ಇರತಕ್ಕಂಥ ಸರಿಯಾದ ಹೇಳಿಕೆ ಯಾವುದು ಅನ್ನುವಂಥದ್ದನ್ನು ಇಲ್ಲಿ ಕೇಳಿರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಒಂದು ಬಹು ಆಯ್ಕೆಯ ಪ್ರಶ್ನೆ. ಇನ್ನು ನೆಕ್ಸ್ಟು ಸಂತಾನೋತ್ಪತ್ತಿ ಪಾಠಕ್ಕೆ ಸಂಬಂಧಪಟ್ಟಂತೆ ಲೈಂಗಿಕ ಸಂಪರ್ಕದಿಂದ ಹರಡುವ ರೋಗಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು ಮತ್ತು ಭಿನ್ನತೆಯ ಮಹತ್ವಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂಥ ಒಂದು ಬಹು ಆಯ್ಕೆಯ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಮತ್ತು ಸಸ್ಯಗಳು ಸಂತಾನೋತ್ಪತ್ತಿಯಲ್ಲಿ ನಡೆಯುವ ಕ್ರಮಾನುಗತ ಹಂತಗಳು ನೋಡ್ರಿ. ಸಸ್ಯಗಳ ಸಂತಾನೋತ್ಪತ್ತಿಯಲ್ಲಿ ನಡೀತಕ್ಕಂಥ ಏನು ಘಟನೆಗಳಿವೆ, ಪರಾಗಸ್ಪರ್ಶ ಇರ್ಬೋದು, ನಿಷೇಚನೆ ಇರ್ಬೋದು, ಆಮೇಲೆ ಬೀಜ ಉತ್ಪಾದನೆ ಇರ್ಬೋದು. ಸೊ ಈ ರೀತಿಯ ಏನು ಹಂತಗಳಿವೆ ಅದರಲ್ಲಿ ಸರಿಯಾದ ರೀತಿಯ ಕ್ರಮಾನುಗತ ಹಂತ ಯಾವುದು ಅನ್ನುವಂಥ ಕೇಳುವಂಥ ಪ್ರಶ್ನೆಯನ್ನು ನಾವಿಲ್ಲಿ ಸ್ಮರಿಸ್ಬೋದು. ಇನ್ನು ಜೀವಕ್ರಿಯೆಗಳು ಪಾಠಕ್ಕೆ ಸಂಬಂಧಪಟ್ಟಂತೆ ಉಸಿರಾಟದ ವಿಧಗಳಿಗೆ ಸಂಬಂಧಪಟ್ಟಂತೆ ಏನು ನಕ್ಷಾ ಹರಿವಿದೆ, ಆ ನಕ್ಷಾ ಹರಿವನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಆ ಒಂದು ಆಧಾರಿತವಾಗಿರ್ತಕ್ಕಂಥ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಇನ್ನು 29ನೇ ಪ್ರಶ್ನೆ ಏನಿದೆ, ಇದು ಒಂದು ಅಂಕದ ನೇರವಾಗಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅನ್ನುವಂತಹ ಪ್ರಶ್ನೆ ಇರುತ್ತೆ. ಸೊ ಇಲ್ಲಿ ಜೀವಕ್ರಿಯೆಗಳು ಪಾಠಕ್ಕೆ ಸಂಬಂಧಪಟ್ಟಂತೆ xylem ಅಂಗಾಂಶದ ಪ್ರಾಮುಖ್ಯತೆಯನ್ನು ಕೇಳಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಇನ್ನು ಇಮ್ಮಡಿ ಪರಿಚಲನೆಯ ಮಹತ್ವಕ್ಕೆ ಸಂಬಂಧಪಟ್ಟಂತೆ ಅಥವಾ ಕಾರಣ ಕೊಡಿ ಪ್ರಶ್ನೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗುತ್ತೆ. ಇನ್ನು ಜೀವಕ್ರಿಯೆಗಳು ಪಾಠಕ್ಕೆ ಸಂಬಂಧಪಟ್ಟಂತೆ ಪತ್ರರಂಧ್ರದ ಚಿತ್ರ, ತೆರೆದ ಪತ್ರರಂಧ್ರ ಅಥವಾ ಮುಚ್ಚಿದ ಪತ್ರರಂಧ್ರದ ಚಿತ್ರವನ್ನು ಬಿಡಿಸಿ ಅನ್ನುವಂಥ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಅಥವಾ ದ್ಯುತಿ ಸಂಶ್ಲೇಷಣೆ ಎಂದರೇನು ಅನ್ನುವಂತಹ ನೇರವಾಗಿರ್ತಕ್ಕಂಥ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಇನ್ನು ಅನುವಂಶೀಯತೆ ಪಾಠಕ್ಕೆ ಸಂಬಂಧಪಟ್ಟಂತೆ DNA ಸ್ವಪ್ರತೀಕರಣ ಎಂದರೇನು ಅನ್ನುವಂತಹ ನೇರವಾದ ಪ್ರಶ್ನೆ ಅಥವಾ ಅನುವಂಶೀಯತೆ ಎಂದರೇನು ಅನ್ನುವಂತಹ ನೇರವಾದ ಪ್ರಶ್ನೆಯನ್ನು ಇಲ್ಲಿ ಕೇಳಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಇನ್ನು ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠಕ್ಕೆ ಸಂಬಂಧಪಟ್ಟಂತೆ ಸಂಸರ್ಗ ಎಂದರೇನು ಅನ್ನುವಂಥದ್ದು ಅಥವಾ ಸಂಸರ್ಗ ಉತ್ತರವನ್ನು ಬಯಸ್ತಕ್ಕಂತಹ ರೀತಿಯೊಳಗೆ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದನ್ನು ನೀವಿಲ್ಲಿ ಗಮನಿಸ್ಬೋದಾಗುತ್ತೆ. ಇನ್ನು 30ನೇ ಪ್ರಶ್ನೆ ನಾವು ಗಮನಿಸಿದಾಗ ಇದು ಸಹ ಒಂದು ಅಂಕದ ಪ್ರಶ್ನೆ ಆಗಿರುತ್ತೆ. ತಳಿಗುಣದ ಸೂಚಕ ಕಾಂಬಿನೇಷನ್ ಯಾವುದು ಅನ್ನುವಂಥದ್ದನ್ನು ಇಲ್ಲಿ ಕೇಳಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಇನ್ನು ಅದೇ ರೀತಿ ಮಗುವಿನ ಲಿಂಗ ನಿರ್ಧರಣೆಗೆ ಸಂಬಂಧಪಟ್ಟಂತೆ ಒಂದು ಅಂಕದ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಆಮೇಲೆ ಜೀವಕ್ರಿಯೆಗಳು ಪಾಠಕ್ಕೆ ಸಂಬಂಧಪಟ್ಟಂತೆ ಹಿಮೋಗ್ಲೋಬಿನ್ನ ಪ್ರಾಮುಖ್ಯತೆಗೆ ಆಧಾರಿತವಾಗಿರತಕ್ಕಂಥ ಒಂದು ಅನ್ವಯಿಕ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಆಮೇಲೆ ಚಿತ್ರಾಧಾರಿತ ಪ್ರಶ್ನೆ, ಪತ್ರರಂಧ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಚಿತ್ರಾಧಾರಿತ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದನ್ನು ನಾವಿಲ್ಲಿ ಸ್ಮರಿಸ್ಬೋದಾಗುತ್ತೆ ಆ ಪಾಠದಲ್ಲಿ. ಇನ್ನು ಸಂತಾನೋತ್ಪತ್ತಿ ಪಾಠಕ್ಕೆ ಸಂಬಂಧಪಟ್ಟಂತೆ ಸ್ವಕೀಯ ಮತ್ತು ಪರಕೀಯ ಪರಾಗಸ್ಪರ್ಶ ಏನಿದೆ ಆ ಒಂದು ಆಧಾರಿತವಾಗಿರತಕ್ಕಂಥ ಒಂದು ಅನ್ವಯಿಕ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಮತ್ತು ಅದೇ ರೀತಿಯ ಪ್ರಶ್ನೆ ಸ್ವಕೀಯ ಪರಾಗಸ್ಪರ್ಶಕ್ಕೆ ಅನ್ವಯಿಕ ಪ್ರಶ್ನೆ ರಿಪೀಟ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಇನ್ನು ಒಂದು ಅದೇ ಪಾಠದಲ್ಲಿ ಒಂದು ಚಿತ್ರಾಧಾರಿತ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧ ಯಾವುದು ಅನ್ನುವಂಥದ್ದನ್ನು ಇಲ್ಲಿ ಕೇಳಿರ್ತಕ್ಕಂಥದ್ದನ್ನು ಒಂದು ಅಂಕಕ್ಕೆ ನಾವಿಲ್ಲಿ ಸ್ಮರಿಸಬಹುದು. ಇನ್ನು 31ನೇ ಪ್ರಶ್ನೆ ಒಂದು ಅಂಕದ ಪ್ರಶ್ನೆ, ಸಂತಾನೋತ್ಪತ್ತಿ ಪಾಠಕ್ಕೆ ಸಂಬಂಧಪಟ್ಟಂತೆ ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಗಳಿಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಮತ್ತು ಅದೇ ರೀತಿಯಾಗಿ ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠಕ್ಕೆ ಸಂಬಂಧಪಟ್ಟಂತೆ ಸಸ್ಯ ಹಾರ್ಮೋನ್ನ ಕಾರ್ಯಗಳು ನೋಡ್ರಿ. ಸಸ್ಯ ಹಾರ್ಮೋನ್ನ ಕಾರ್ಯಗಳು ಭಾಳಷ್ಟು ಇಂಪಾರ್ಟೆಂಟ್ ಆಗಿವೆ. ಆಕ್ಸಿನ್, ಜಿಬರ್ಲಿನ್, ಸೈಟೋಕೈನಿನ್ ಮತ್ತು ಅಬ್ಸಿಸಿಕ್ ಆ್ಯಸಿಡ್ ಏನಿದೆ, ಸೊ ಒಂದು ಸಸ್ಯ ಹಾರ್ಮೋನ್ಗಳಿಗೆ ಸಂಬಂಧಪಟ್ಟಂತೆ ಅವುಗಳ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ನೇರವಾಗಿ ಕೇಳಿರುವಂಥ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ನೋಡ್ಬೋದು. ಇನ್ನು ಅನುವರ್ತನ ಚಲನೆಗೆ ಸಂಬಂಧಪಟ್ಟಂತೆ ಒಂದು ಚಿತ್ರಾಧಾರಿತ ಪ್ರಶ್ನೆ ಇರತಕ್ಕಂಥದ್ದು.
ಇದು ಯಾವ ರೀತಿಯ ಅನುವರ್ತನಾ ಚಲನೆಗೆ ಉದಾಹರಣೆ? ಒಂದು ಚಿತ್ರ ಕೊಡ್ತಾರೆ, ಚಿತ್ರ ಕೊಟ್ಟ ಆ ಒಂದು ಚಿತ್ರವನ್ನು ಆಧರಿಸಿಕೊಂಡು ಈ ಚಿತ್ರದಲ್ಲಿ ತಾವು ಏನು ಗಮನಿಸ್ತಾ ಇದ್ದೀರಿ, ಇದು ಯಾವ ರೀತಿಯ ಅನುವರ್ತನಾ ಚಲನೆಗೆ ಉದಾಹರಣೆಯಾಗಿದೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ಸ್ಮರಿಸಬಹುದು. ಇನ್ನು ಅನುವಂಶೀಯತೆ ಪಾಠಕ್ಕೆ ಸಂಬಂಧಪಟ್ಟಂತೆ DNA ಸ್ವಪ್ರತೀಕರಣ ನೋಡಿರಿ, ಮತ್ತು DNA ಸ್ವಪ್ರತೀಕರಣ ಪ್ರಶ್ನೆ ರಿಪೀಟ್ ಆಗಿರತಕ್ಕಂಥದ್ದನ್ನು ನಾವಿಲ್ಲಿ ಸ್ಮರಿಸ್ಬೋದು. ಮತ್ತು ಅದೇ ಪಾಠಕ್ಕೆ ಸಂಬಂಧಪಟ್ಟಂತೆ ಚಿತ್ರಾಧಾರಿತ ಪ್ರಶ್ನೆ, ಸಾಮ್ಯತೆ ಮತ್ತು ಭಿನ್ನತೆ, ಈ ಒಂದು ಚಿತ್ರಾಧಾರಿತ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದನ್ನು ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ನೋಡಿದ್ದೀವಿ. ಇನ್ನು ಜೀವಕ್ರಿಯೆಗಳು ಪಾಠಕ್ಕೆ ಸಂಬಂಧಪಟ್ಟಂತೆ ನೆಲಜೀವಿಗಳು ಮತ್ತು ಜಲಚರಗಳಿಗಿರುವ ಉಸಿರಾಟದ ದರಗಳಲ್ಲಿರತಕ್ಕಂಥ ವ್ಯತ್ಯಾಸ ಮತ್ತು ಅದಕ್ಕೆ ಕಾರಣ ಕೊಡಿ ಅನ್ನುವಂಥ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಇನ್ನು ಜೀವಕ್ರಿಯೆಗಳು ಪಾಠಕ್ಕೆ ಸಂಬಂಧಪಟ್ಟಂತೆ ಬಾಷ್ಪ ವಿಸರ್ಜನೆಯ ಪ್ರಾಮುಖ್ಯತೆ ಏನಿದೆ, ಸೊ ಅದರ ಪ್ರಾಮುಖ್ಯತೆ ಏನಿದೆ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದನ್ನು ನಾವಿಲ್ಲಿ ಸ್ಮರಿಸ್ಬೋದು. ಸೊ ಅದೇ ರೀತಿಯಾಗಿ ಈ 32ನೇ ಪ್ರಶ್ನೆಗೆ ಸಂಬಂಧಿಸಿಪಟ್ಟಂತೆ 2 ಅಂಕದ ಪ್ರಶ್ನೆ ಇದಾಗಿರುತ್ತೆ. ಇನ್ನು ಆ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಯಾವ ರೀತಿಯ ಪ್ರಶ್ನೆಗಳನ್ನು ಯಾವ ಪಾಠಗಳಿಂದ ಕೇಳಲಾಗುತ್ತೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಸೊ ಮೊದಲನೇ ಪಾಠ ಇಲ್ಲಿ ಜೀವಕ್ರಿಯೆಗಳು ಪಾಠಕ್ಕೆ ಸಂಬಂಧಪಟ್ಟಂತೆ. ಸೊ ಇಲ್ಲಿ ಶ್ವಾಸಕಾಂಗ ವ್ಯೂಹದ ಭಾಗಗಳು, ಆಮೇಲೆ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳು, ವಿಲಯಗಳ ಕಾರ್ಯಗಳು, ಈ ಒಂದು ಪರಿಕಲ್ಪನೆಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಲಾಗುತ್ತೆ. ಇನ್ನು ಶ್ವಾಸಕಾಂಗ ವ್ಯೂಹದ ಭಾಗಗಳಿಗೆ ಸಂಬಂಧಪಟ್ಟಂತೆ ಏನು ಶ್ವಾಸಕೋಶ ಇದೆ, ಶ್ವಾಸನಾಳ, ಶ್ವಾಸನಾಳದ ಕವಲುಗಳು, ಆಲ್ವಿಯೋಲಾಯ್ ಅಥವಾ ಗಾಳಿಗೂಡುಗಳು ಅಂತೇಳಿ ನಾವು ಕರಿತೀವಿ. ಆ ಒಂದು ಅಂಶಗಳಿಗೆ ಸಂಬಂಧಪಟ್ಟಂತೆ, ಭಾಗಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಲಾಗುತ್ತೆ. ಅದೇ ರೀತಿಯಾಗಿ ವಿಸರ್ಜನಾ ವ್ಯೂಹಕ್ಕೆ ಸಂಬಂಧಪಟ್ಟಂತೆ ಏನು ಮೂತ್ರಜನಕಾಂಗ ಇರುತ್ತೆ, ಆ ಮೂತ್ರಜನಕಾಂಗದ ವಿವಿಧ ಭಾಗಗಳೇನಿರುತ್ತೆ ಆ ಭಾಗಗಳಿಗೆ ಸಂಬಂಧಪಟ್ಟಂತೆ ಅಥವಾ ನೆಫ್ರಾನ್ನ ಭಾಗಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಅದೇ ರೀತಿ ಅದೇ ಪಾಠಕ್ಕೆ ಸಂಬಂಧಪಟ್ಟಂತೆ ಚಿತ್ರವನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ, ಅದೇ ನೆಫ್ರಾನ್ನ ಚಿತ್ರ. ನಾವಿಲ್ಲಿ ಗಮನಿಸ್ತಾ ಇರ್ಬೋದು, ಜೀವಕ್ರಿಯೆಗಳ ಪಾಠಕ್ಕೆ ಸಂಬಂಧಪಟ್ಟಂತೆ ನೆಫ್ರಾನ್ ಚಿತ್ರವನ್ನು ಬಹಳ ಸಾರಿ ಕೇಳಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಇನ್ನು ಅದೇ ರೀತಿಯಾಗಿ ಅಪಧಮನಿ ಮತ್ತು ಅಭಿಧಮನಿಗಳ ನಡುವಿನ ವ್ಯತ್ಯಾಸಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ. ಅದೇ ರೀತಿಯಾಗಿ ಜೀರ್ಣ ಕ್ರಿಯೆಯ ಕಿಣ್ವಗಳೇನಿವೆ, ಸೊ ಅಮೈಲೇಸ್ ಇರ್ಬೋದು, ಟ್ರಿಪ್ಸಿನ್ನು, ಲೈಪೇಸ್ ಕಿಣ್ವ, ಪೆಪ್ಸಿನ್ ಕಿಣ್ವ, ಈ ಕಿಣ್ವಗಳ ಕಾರ್ಯಗಳ ಬಗ್ಗೆ ಸಂಬಂಧಿಸಿದಂತೆ ಪ್ರಶ್ನೆಯನ್ನು ಕೇಳುವ ಸಾಧ್ಯತೆ ಇರುತ್ತೆ. ಆಮೇಲೆ ಮತ್ತೆ ನೋಡ್ರಿ, ಅದೇ ರೀತಿಯ ಪ್ರಶ್ನೆ ಮೂತ್ರಜನಕಾಂಗ, ಶ್ವಾಸಕಾಂಗ ಅಥವಾ ಶ್ವಾಸಕೋಶದ ವಿವಿಧ ಭಾಗಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆಯನ್ನು ಕೇಳುವಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಇನ್ನು ಅದೇ ರೀತಿಯಾಗಿ ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠಕ್ಕೆ ಸಂಬಂಧಪಟ್ಟಂತೆ ಇದೇ ಪ್ರಶ್ನೆಗೆ ಯಾವ ರೀತಿ ಪ್ರಶ್ನೆಯನ್ನು ಕೇಳಲಾಗುತ್ತೆ ಅಂತಂದರೆ ಅನುವರ್ತನಾಚಲನೆಯ ವಿಧಗಳು. ಸೊ ಆಲ್ರೆಡಿ ಬಹಳ ಸಾರಿ ಇದು ರಿಪೀಟೆಡ್ ಆಗಿರ್ತಕ್ಕಂಥದ್ದು. ಅನುವರ್ತನಾಚಲನೆಯ ವಿಧಗಳು, ಆಮೇಲೆ ಪ್ರಾಣಿ ಹಾರ್ಮೋನ್ ಮತ್ತು ಅದರ ಕಾರ್ಯಗಳು. ಸೊ ಪ್ರಾಣಿ ಹಾರ್ಮೋನ್ಗಳು ಮತ್ತು ಅದರ ಕಾರ್ಯಗಳು ಏನಿದೆ ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಎಲ್ಲ ರೀತಿಯ ಸಸ್ಯ ಹಾರ್ಮೋನ್ ಇರ್ಬೋದು ಅಥವಾ ಪ್ರಾಣಿ ಹಾರ್ಮೋನ್ಗಳು ಇರ್ಬೋದು, ಸೊ ಅವುಗಳನ್ನು ಚೆನ್ನಾಗಿ ತಯಾರಿ ಮಾಡಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯಕವಾಗಿರ್ತದೆ. ಇನ್ನು ಅದೇ ರೀತಿಯಾಗಿ ಪರಾವರ್ತಿತ ಚಾಪ ಅನ್ನುವಂಥದ್ದು ಅಥವಾ ಪರಾವರ್ತಿತ ಕ್ರಿಯೆ, ಅದು ಸಾಗುವ ದಾರಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಭಾಗಗಳಲ್ಲಿ ಪರಾವರ್ತಿತ ಕ್ರಿಯೆ ಸಾಗುವಂಥದ್ದೇನು ವ್ಯವಸ್ಥೆ ಇರ್ತದೆ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಮತ್ತು ನೋಡಿ, ಪ್ರಾಣಿ ಹಾರ್ಮೋನ್ ಬಗ್ಗೆ ಮತ್ತೆ ಪ್ರಶ್ನೆಯನ್ನು ಕೇಳಲಾಗಿರ್ತಕ್ಕಂಥದ್ದು. ಆಮೇಲೆ ನ್ಯೂರಾನ್ನ ಕಾರ್ಯ ಅಥವಾ ನರಕೋಶದ ಕಾರ್ಯದ ಸಂಬಂಧಪಟ್ಟಂತೆ 2 ಅಂಕದ ಪ್ರಶ್ನೆಯನ್ನು ಕೇಳುವ ಸಾಧ್ಯತೆ ಇರುತ್ತೆ. ಮತ್ತು ಇಲ್ಲಿ ತಾವು ಗಮನಿಸ್ಬೋದು, ಸಸ್ಯ ಹಾರ್ಮೋನ್ ಬಗ್ಗೆ ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ಇನ್ನು 33ನೇ ಪ್ರಶ್ನೆ ಸಂಖ್ಯೆಗೆ ಸಂಬಂಧಪಟ್ಟಂತೆ 2 ಅಂಕದ ಪ್ರಶ್ನೆ. ಸೊ ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠಕ್ಕೆ ಸಂಬಂಧಪಟ್ಟಂತೆ ಸಸ್ಯದ ಕಾಂಡ, ಸೊ ಬೆಳಕಿನ ಕಡೆಗೆ ಬಾಗ್ತಕ್ಕಂತಹ ಒಂದು ಪರಿಕಲ್ಪನೆ ಏನಿದೆ, ಸೊ ಆ ಪರಿಕಲ್ಪನೆಗೆ ಸಂಬಂಧಿಸಿದಂತೆ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಆಮೇಲೆ ಕೇಂದ್ರ ಮತ್ತು ಪರಿಧಿಯ ನರವ್ಯೂಹಗಳ ನಡುವಿನ ವ್ಯತ್ಯಾಸವನ್ನು ಕೇಳುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಪರಾವರ್ತಿತ ಕ್ರಿಯೆ ಮತ್ತು ಪ್ರಾಣಿ ಹಾರ್ಮೋನ್ ನೋಡ್ರಿ, ಮತ್ತೆ ರಿಪೀಟ್ ಆಗಿರ್ತಕ್ಕಂಥದ್ದು ಪರಾವರ್ತಿತ ಕ್ರಿಯೆ ಸಾಗುವ ದಾರಿ ಮತ್ತು ಪ್ರಾಣಿ ಹಾರ್ಮೋನ್ಗಳು. ನೆಕ್ಸ್ಟ್ ನೀವು ಗಮನಿಸ್ತಾ ಇದ್ದೀರಿ, ಪರಾವರ್ತಿತ ಚಾಪ ಮತ್ತು ಅದರ ಅನುಕೂಲಗಳ ಬಗ್ಗೆ ಅನ್ವಯಿಕ ರೀತಿಯ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ಅದರ ಕಡೆಗೆ ತಾವು ಗಮನವನ್ನು ಹರಿಸಬೇಕು. ಮತ್ತೆ ನೋಡಿ, ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಪರಾವರ್ತಿತ ಚಾಪ ಅದು ಸಾಗುವ ದಾರಿ, ಆಮೇಲೆ ಅನುವರ್ತನಾಚಲನೆ ಉದಾಹರಣೆಯೊಂದಿಗೆ ವಿವರಣೆ ಮಾಡ್ತಕ್ಕಂತಹ ಒಂದು ಪ್ರಶ್ನೆಯನ್ನು ಕೇಳುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಜೀವಕ್ರಿಯೆಗಳು ಪಾಠಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಕರಳಿನ ಉದ್ದಕ್ಕೆ ಸಂಬಂಧಿಸಿದ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಮಾಂಸಾಹಾರಿಗಳಲ್ಲಿ ಸಣ್ಣ ಕರಳಿನ ಉದ್ದ ಮತ್ತು ಸಸ್ಯಾಹಾರಿಗಳಲ್ಲಿ ಸಣ್ಣ ಕರಳಿನ ಉದ್ದ, ಇವುಗಳಿಗೆ ಸಂಬಂಧಿಸಿದಂತೆ ಯಾವುದು ಹೆಚ್ಚಿನ ಉದ್ದವನ್ನು ಹೊಂದಿದೆ, ಯಾವುದು ಕಡಿಮೆ ಉದ್ದವನ್ನು ಹೊಂದಿದೆ, ಯಾಕೆ ಅದು ಹೆಚ್ಚಿನ ಉದ್ದವನ್ನು ಹೊಂದಿದೆ ಅನ್ನುವಂತಹ ಪ್ರಶ್ನೆಯನ್ನು
ಕೇಳುವಂಥ ಸಾಧ್ಯತೆ ಇರುತ್ತೆ. ಇನ್ನು ಅದೇ ರೀತಿಯಾಗಿ ಅದೇ ಪಾಠದಲ್ಲಿ ನೆಫ್ರಾನ್ನ ಚಿತ್ರವನ್ನು ಕೇಳುವಂತಹ ಸಾಧ್ಯತೆ ಇರುತ್ತೆ. ಸೊ ಇನ್ನು ನೆಕ್ಸ್ಟ್ ಏನಂತಂದರೆ 34ನೇ ಪ್ರಶ್ನೆಗೆ ಯಾವ್ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳಲಾಗಿದೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಸೊ ಇದು 3 ಅಂಕದ ಪ್ರಶ್ನೆಯಾಗಿದ್ದು ಪರಿಸರ ಪಾಠಕ್ಕೆ ಸಂಬಂಧಪಟ್ಟಂತೆ ಓಝೋನ್ ನಮಗೆ ವರದಾನವಾಗಿದೆ ಹೇಗೆ ವಿವರಿಸಿ ಅನ್ನುವಂತಹ ಒಂದು ಅಪ್ಲೈಡ್ ರೀತಿ ಕ್ವಶನ್ ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಬೇಸ್ಡ್ ಕ್ವಶನ್ ರೀತಿಯಲ್ಲಿ ಕೇಳುವಂತಹ ಸಾಧ್ಯತೆ ಇರುತ್ತೆ. ಇಲ್ಲಿ ಕೇಳಿರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಿ. ಆಮೇಲೆ ಜೈವಿಕ ಸಂವರ್ಧನೆಗೆ ಸಂಬಂಧಿಸಿದಂತಹ ಪ್ರಶ್ನೆ ಬಹಳ ಸರಿ ರಿಪೀಟ್ ಆಗಿರ್ತಕ್ಕಂಥದ್ದು. ಸೊ ಆಹಾರ ಸರಪಳಿ ಇರ್ಬೋದು, ಜೈವಿಕ ಸಂವರ್ಧನೆ ಇರ್ಬೋದು, ಆಮೇಲೆ ಓಝೋನ್ಗೆ ಸಂಬಂಧಪಟ್ಟಂತೆಯೇ ಪ್ರಶ್ನೆಗಳನ್ನು ಈ ಒಂದು ಪಾಠದಿಂದ ಕೇಳುವಂಥ ಸಾಧ್ಯತೆ ಇರುತ್ತೆ. ಆಮೇಲೆ ಅದೇ ರೀತಿಯಾಗಿ ಅದೇ ಪಾಠಕ್ಕೆ ಸಂಬಂಧಪಟ್ಟಂತೆ ತಾವಿಲ್ಲಿ ಗಮನಿಸಬಹುದು, ಆಹಾರ ಸರಪಳಿ, ಜೈವಿಕ ಸಂವರ್ಧನೆ, ಓಝೋನ್ ಅದರ ಕಾರ್ಯ, ಅದರ ಕುಸಿತಕ್ಕೆ ಕಾರಣಗಳು. ಸೊ ಈ ರೀತಿ ಆ ಒಂದು ಪ್ರಶ್ನೆಯನ್ನು ಕೇಳುವಂತಹ ಸಾಧ್ಯತೆ ಇರುತ್ತೆ. ಸೊ ಮತ್ತು ಅದೇ ಪಾಠಕ್ಕೆ ಸಂಬಂಧಪಟ್ಟಂತೆ ಮತ್ತೆ ನೋಡಿ ಅದೇ ಪ್ರಶ್ನೆ ರಿಪೀಟ್ ಆಗಿರ್ತಕ್ಕಂಥದ್ದು, ಆಹಾರ ಸರಪಳಿ, ಜೈವಿಕ ಸಂವರ್ಧನೆ, ಓಝೋನ್ನ ಕಾರ್ಯ ಮತ್ತು ಓಝೋನ್ ಕುಸಿತಕ್ಕೆ ಕಾರಣಗಳು. ಸೊ ಈ ಒಂದು ಪರಿಸರ ಪಾಠಕ್ಕೆ ಸಂಬಂಧಪಟ್ಟಂತೆ ಏನು ಮುಖ್ಯಾಂಶಗಳದಾವು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಇನ್ನು ನಿಯಂತ್ರಣ ಸಹಭಾಗಿತ್ವ ಪಾಠಕ್ಕೆ ಸಂಬಂಧಪಟ್ಟಂತೆ 3 ಅಂಕದ ಮಿದುಳಿನ ಚಿತ್ರ ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ರಿಪೀಟ್ ಆಗಿರ್ತಕ್ಕಂಥದ್ದನ್ನು ತಾವಿಲ್ಲಿ ಗಮನಿಸಬಹುದು. ಮಿದುಳಿನ ಚಿತ್ರ ಮಾತ್ರ ಅದು 100% ಆಗಿ ಕೇಳುವಂತಹ ಚಿತ್ರಣ ಆಗಿದೆ. ಸೊ ಅದನ್ನು ತಾವು ಗಮನಿಸಬೇಕು. ಇನ್ನು ಆನುವಂಶಿಕತೆ ಪಾಠಕ್ಕೆ ಸಂಬಂಧಪಟ್ಟಂತೆ ಏಕತಳೀಕರಣ, ಅದರ ಚಕ್ಕರ್ ಬೋರ್ಡ್ ಬಿಡಿಸ್ರಿ ಅನ್ನುವಂಥ ಪ್ರಶ್ನೆ ಮತ್ತು ಲಿಂಗ ನಿರ್ಧರಣೆ, ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ, ಪ್ರಬಲ ಮತ್ತು ದುರ್ಬಲ ಗುಣಗಳ ನಡುವಿನ ವ್ಯತ್ಯಾಸಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದನ್ನು ತಾವಿಲ್ಲಿ ಗಮನಿಸಬಹುದು. ಇನ್ನು ಅದೇ ರೀತಿಯಾಗಿ 35ನೇ ಪ್ರಶ್ನೆ ಸಂಖ್ಯೆ 3 ಅಂಕದ ಪ್ರಶ್ನೆ. ಸೊ ಆನುವಂಶೀಯತೆಯ ಪಾಠಕ್ಕೆ ಸಂಬಂಧಪಟ್ಟಂತೆ ವಂಶವಾಹಿಗಳಿಂದ ಸಸ್ಯದ ಎತ್ತರ ನಿರ್ಧರಣೆ ಅನ್ನುವಂತಹ ಒಂದು ಅನ್ವಯಿಕ ರೀತಿಯ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು ಮತ್ತು ಮಗುವಿನಲ್ಲಿ ಲಿಂಗ ನಿರ್ಧರಣೆ ಮತ್ತು ಏಕತಳೀಕರಣ. ನೋಡ್ರಿ, ರಿಪೀಟ್ ಆಗಿರತಕ್ಕಂತಹ ಪ್ರಶ್ನೆಯನ್ನು ತಾವು ಗಮನಿಸ್ತಾ ಇದ್ದೀರಿ. ಅದೇ ರೀತಿಯಾಗಿ ಮತ್ತೊಂದು ಪ್ರಶ್ನೆ ಪತ್ರಿಕೆಯಲ್ಲಿಯೂ ಸಹ ಅದೇ ರೀತಿಯಾಗಿ ಏಕತಳೀಕರಣಕ್ಕೆ ಸಂಬಂಧಪಟ್ಟಂತೆ ಅದರ ಚಕ್ಕರ್ ಬೋರ್ಡ್ ಬಿಡಿಸ್ರಿ, ವಿವರಿಸ್ರಿ ಅನ್ನುವಂಥ ಪ್ರಶ್ನೆ ಮತ್ತು ದ್ವಿತಳೀಕರಣಕ್ಕೆ ಸಂಬಂಧಪಟ್ಟಂತೆ ಕೇಳಿರ್ತಕ್ಕಂತಹ ವಿವರಣೆ. ಮುಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಮಗುವಿನಲ್ಲಿ ಲಿಂಗ ನಿರ್ಧರಣೆ, ಏಕತಳೀಕರಣ, ದ್ವಿತಳೀಕರಣ. ನೋಡ್ರಿ, ಮತ್ತೆ ಅದೇ ಪ್ರಶ್ನೆ ರಿಪೀಟ್ ಆಗಿರತಕ್ಕಂಥದ್ದು. ಮುಂದಿನ ಪ್ರಶ್ನೆ ಪತ್ರಿಕೆಯಲ್ಲಿಯೂ ಸಹ ಅದೇ ಏಕತಳೀಕರಣ, ಲಿಂಗ ನಿರ್ಧರಣೆ, ದ್ವಿತಳೀಕರಣ. ಸೊ ಅದರ ಮುಂದಿನ ಪ್ರಶ್ನೆ ಪತ್ರಿಕೆಯಲ್ಲೂ ಸಹ ಏಕತಳೀಕರಣದ ಚಕ್ಕರ್ ಬೋರ್ಡ್, ಅದರ ಮುಂದಿನ ಪ್ರಶ್ನೆ ಪತ್ರಿಕೆಯಲ್ಲಿಯೂ ಸಹ ಏಕತಳೀಕರಣ, ಲಿಂಗ ನಿರ್ಧರಣೆ, ಪ್ರಬಲ ಮತ್ತು ದುರ್ಬಲ ಗುಣಗಳ ವ್ಯತ್ಯಾಸ. ಸೊ ಇದೇ ರೀತಿಯ ಪ್ರಶ್ನೆಗಳು ಆ ಪಾಠದಿಂದ ಬರುವಂಥದ್ದು. ಸೊ ಆನುವಂಶೀಯತೆ ಪಾಠದಲ್ಲಿ ಫಿಕ್ಸ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು ತಾವಿಲ್ಲಿ ಗಮನಿಸಬಹುದು. ಒಂದು ಏಕತಳೀಕರಣ, ಅದರ ವಿವರಣೆ ಮತ್ತು ಚಕ್ಕರ್ ಬೋರ್ಡ್ನೊಂದಿಗೆ ವಿವರಿಸುವಂಥದ್ದು, ವ್ಯಕ್ತಿರೂಪಾನುಪಾತ ಮತ್ತು ಜೀನ್ ನಮೂನೆ ಅನುಪಾತವನ್ನು ಬರೀತಕ್ಕಂಥದ್ದು, ಮತ್ತು ಮಾನವರಲ್ಲಿ ಲಿಂಗ ನಿರ್ಧರಣೆ, ಪುರುಷ ಯಾವ ರೀತಿಯಾಗಿ ಮಗುವಿನ ಲಿಂಗವನ್ನು ನಿರ್ಧರಿಸಲಿಕ್ಕೆ ಪ್ರಮುಖ ಪಾತ್ರವನ್ನು ವಹಿಸುತ್ತಾನೆ ಅನ್ನುವಂತಹ ಏನು ಪ್ರಶ್ನೆ ಇದೆ. ಸೊ ಆ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಉತ್ತರವನ್ನು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ಕ್ವಶನ್ಸ್ಗಳನ್ನು ಕೇಳುವಂಥದ್ದು ಇರ್ತದೆ. ಆಮೇಲೆ ದ್ವಿತಳೀಕರಣಕ್ಕೂ ಸಹ ನಾವು ಕಾನ್ಸಂಟ್ರೇಷನ್ ಮಾಡಬೇಕಾಗಿರ್ತಕ್ಕಂಥದ್ದು ಅತ್ಯವಶ್ಯಕವಾಗಿದೆ. ಇನ್ನು ಪರಿಸರ ಪಾಠಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳಿದರೆ ಮತ್ತೆ ಅದೇ ಅಂಶಗಳನ್ನು ನಾವಿಲ್ಲಿ ಗಮನಿಸಬಹುದು. ಆಹಾರ ಸರಪಳಿಯಲ್ಲಿ ಶಕ್ತಿಯ ಸಂಚಾರ. ನೋಡಲಿ, ಆಹಾರ ಸರಪಳಿಗೆ ಸಂಬಂಧಪಟ್ಟಂತೆ ಶಕ್ತಿಯ ಸಂಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಲಾಗಿದೆ. ಜೈವಿಕ ವಿಘಟನೀಯ ವಸ್ತುಗಳು. ನೋಡ್ರಿ, ಪರಿಸರದಲ್ಲಿ ಯಾವ ವಸ್ತುಗಳು ಕೊಳೆಯುತ್ತವೆಯೋ ಅಥವಾ ಕೊಳೆಯೋದಿಲ್ವೋ, ಸೊ ಆ ಒಂದು ಅಂಶಕ್ಕೆ ಸಂಬಂಧಪಟ್ಟಂತೆ ಅನ್ವಯಿಕ ರೀತಿಯ ಪ್ರಶ್ನೆಯನ್ನು ಕೇಳುವಂತಹ ಸಾಧ್ಯತೆ ಇರುತ್ತೆ. ಇನ್ನು 36ನೇ ಪ್ರಶ್ನೆ ಸಂಖ್ಯೆಯನ್ನು ನೋಡಿದಾಗ ಯಾವ ರೀತಿ ಪ್ರಶ್ನೆಯನ್ನು ಕೇಳಿದ್ದಾರೆ ಅಂತ ನಾನು ನೋಡ್ತಾ ಹೋಗೋಣ. ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠಕ್ಕೆ ಸಂಬಂಧಪಟ್ಟಂತೆ ಪ್ರಾಣಿ ಹಾರ್ಮೋನ್ಗಳು ಮತ್ತು ಅವುಗಳ ಕಾರ್ಯಗಳು ಅಂಶಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಆಮೇಲೆ ಅದೇ ರೀತಿಯಾಗಿ ಪರಾವರ್ತಿತ ಕ್ರಿಯೆ, ಅದು ಸಾಗುವ ದಾರಿ. ಸೊ ಈ ಒಂದು ರೀತಿಯ ಪ್ರಶ್ನೆಗೆ ಅನ್ವಯಿಕ ರೀತಿಯಲ್ಲಿ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಒಬ್ಬ ವಿದ್ಯಾರ್ಥಿಯು ಹಾವನ್ನು ಕಂಡಾಗ ಸೊ ಅವನು ಏನು ಮಾಡ್ತಾನೆ, ಯಾವ ರೀತಿ ಬದಲಾವಣೆಯನ್ನು ತೋರಿಸ್ತಾನೆ, ಅಥವಾ ಕಾಲಿಗೆ ಮುಳ್ಳನ್ನು ಚುಚ್ಚಿದಾಗ ಸೊ ಯಾವ ರೀತಿ ಪರಾವರ್ತಿತ ಕ್ರಿಯೆ ನಡೀತದೆ, ಅದು ಯಾವ ರೀತಿ ಸಾಗ್ತದೆ, ಬಿಸಿಯನ್ನು ಮುಟ್ಟಿದಾಗ, ಬಿಸಿಯಾದ ವಸ್ತುಗಳನ್ನು ಮುಟ್ಟಿದಾಗ ಯಾವ ರೀತಿ ಪ್ರತಿಕ್ರಿಯೆ, ಪರಾವರ್ತಿತ ಕ್ರಿಯೆ ನಡೀತದೆ, ಅದರಲ್ಲಿ ಇನ್ವಾಲ್ವ್ ಆಗ್ತಕ್ಕಂತಹ ಅದರ ಭಾಗಗಳು ಯಾವ್ಯಾವು ಅನ್ನುವಂಥದ್ದು ಪ್ರಶ್ನೆಯನ್ನು ನಾವಿಲ್ಲಿ ಕೇಳಿರ್ತಕ್ಕಂಥದ್ದನ್ನು ನೋಡಬಹುದು. ಅದೇ ರೀತಿಯಾಗಿ ಪ್ರಾಣಿ ಹಾರ್ಮೋನ್ಗಳು ಮತ್ತು ಅದರ ಕಾರ್ಯಗಳು ಅಂಶಕ್ಕೆ ಸಂಬಂಧಪಟ್ಟಂತೆ ಆಮೇಲೆ ಅದಕ್ಕೆ ವಿವರಣೆಯನ್ನು ಕೇಳಲಾಗ್ತದೆ.
ಐಚ್ಛಿಕ ಅನೈಚ್ಛಿಕ ಕ್ರಿಯೆಗೆ ಸಂಬಂಧಪಟ್ಟಂತೆ ಅನ್ವಯಿಕ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಆಮೇಲೆ ಅದೇ ರೀತಿಯಾಗಿ ನಿಯಂತ್ರಣ ಸಹಭಾಗಿತ್ವ ಪಾಠಕ್ಕೆ ಸಂಬಂಧಪಟ್ಟಂತೆ ಮಿದುಳಿನ ಚಿತ್ರ, ಇದಂತೂ ಕಾಮನ್ ಆಗಿರ್ತಕ್ಕಂಥದ್ದು. ಇನ್ನು ಪರಿಸರ ಪಾಠಕ್ಕೆ ಸಂಬಂಧಪಟ್ಟಂತೆ ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ಆಲ್ರೆಡಿ ರಿಪೀಟ್ ಆಗಿರ್ತಕ್ಕಂಥದ್ದು. ಓಝೋನ್ ಕುಸಿತಕ್ಕೆ ಕಾರಣ, ವಿಘಟಕ ಜೀವಿಗಳಿಗೆ ಉದಾಹರಣೆಗಳು, ರಿಪೀಟ್ ಆಗಿರತಕ್ಕಂಥ ಪ್ರಶ್ನೆಗಳು. ಅದೇ ರೀತಿ ಅದೇ ಪಾಠಕ್ಕೆ ಸಂಬಂಧಪಟ್ಟಂತೆ ಮಾದರಿ ಪ್ರಶ್ನೆ ಪತ್ರಿಕೆ 3ರಲ್ಲಿ ಆಹಾರ ಸರಪಳಿಯಲ್ಲಿ ಶಕ್ತಿಯ ಸಂಚಾರ, ಆಲ್ರೆಡಿ ಹಿಂದಿನ ಒಂದು ಪ್ರಶ್ನೆಯಲ್ಲಿ ಕೇಳಿರ್ತಕ್ಕಂಥದ್ದು. ಶಕ್ತಿಯ ಸಂಚಾರ ಯಾವ ರೀತಿ ಆಗುತ್ತೆ ಅಂತಕ್ಕಂಥದ್ದು. ಮತ್ತು ಜೈವಿಕ ವಿಘಟನೆಗೆ ಒಳಗಾಗ್ತಕ್ಕಂತಹ ವಸ್ತುಗಳಿಗೆ ಅನ್ವಯಿಕ ರೀತಿಯ ಪ್ರಶ್ನೆಯನ್ನು ಕೇಳುವಂಥದ್ದು ಇರ್ತದೆ. ಮತ್ತು ಆಹಾರ ಸರಪಳಿಯಲ್ಲಿ ಶಕ್ತಿಯ ಸಂಚಾರ ಕಾನ್ಸೆಪ್ಟ್ಗೂ ಸಂಬಂಧಪಟ್ಟಂತೆ ಅನ್ವಯಿಕ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಇನ್ನು ಅದೇ ಪಾಠಕ್ಕೆ ಸಂಬಂಧಪಟ್ಟಂತೆ ಪೂರ್ವಸಿದ್ಧತಾ ಪರೀಕ್ಷೆ 1ರಲ್ಲಿ ಏನು ಕೇಳಿದಾರ ಪ್ರಶ್ನೆ ಅಂತಂದರೆ ಆಹಾರ ಸರಪಳಿಯಲ್ಲಿ ಶಕ್ತಿಯ ಸಂಚಾರ ಮತ್ತೆ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ. ಜೈವಿಕ ಸಂವರ್ಧನೆ ಒಂದು ಅನ್ವಯಿಕ ರೀತಿಯಂಥ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಆಮೇಲೆ CFC ಮುಕ್ತ ರೆಫ್ರಿಜರೇಟರ್ಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಇಡೀ ಜಗತ್ತಿನಾದ್ಯಂತ ಏನು ಹಕ್ಕೊತ್ತಾಯ ನಡೆದಿದೆ. ಸೊ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಆಮೇಲೆ ಪ್ಲಾಸ್ಟಿಕ್ ಮುಕ್ತ ಪರಿಸರ ಏಕೆ ಅವಶ್ಯಕ ಅಂತಕ್ಕಂಥ ಒಂದು ಅನ್ವಯಿಕ ರೀತಿಯ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದನ್ನು ನಾವಿಲ್ಲಿ ಮರೆಯುವಂತಿಲ್ಲ. ಇನ್ನು 37ನೇ ಪ್ರಶ್ನೆ ಸಂಖ್ಯೆಗೆ ಸಂಬಂಧಪಟ್ಟಂತೆ ಯಾವ ರೀತಿ ಪ್ರಶ್ನೆಯನ್ನು ಕೇಳ್ತಾರೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಜೀವಕ್ರಿಯೆಗಳು ಪಾಠಕ್ಕೆ ಸಂಬಂಧಪಟ್ಟಂತೆ ಹೃದಯದ ಚಿತ್ರ, ಸೊ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಅದೇ ರೀತಿ ರಕ್ತನಾಳಗಳು, ಅವುಗಳ ಕಾರ್ಯಗಳು, ಅಪಧಮನಿ ಇರಲಿ, ಅಭಿಧಮನಿ ಇರಲಿ, ಲೋಮನಾಳಗಳಿರಲಿ, ಅವುಗಳಿಗೆ ಸಂಬಂಧಪಟ್ಟಂತೆ ಅವುಗಳ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಅವುಗಳ ನಡುವೆ ವ್ಯತ್ಯಾಸಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳುವಂಥದ್ದು ಇರ್ತದೆ. ದ್ಯುತಿ ಸಂಶ್ಲೇಷಣೆಯ ಕ್ರಿಯೆಯಲ್ಲಿ ಜರುಗತಕ್ಕಂತಹ ಘಟನೆಗಳು, ಇದು ಸಹ ಭಾಳಷ್ಟು ಮುಖ್ಯವಾಗಿರ್ತಕ್ಕಂತಹ ಒಂದು ಪ್ರಶ್ನೆ. ಆಮೇಲೆ ಆ ಉಸಿರಾಟದ ವಿಧಗಳಿಗೆ ಸಂಬಂಧಪಟ್ಟಂತೆ ಏನು ನಕ್ಷಾ ಹರಿವು ಇದೆ, ವಾಯುವಿಕ ಉಸಿರಾಟ ಇರ್ಬೋದು, ಅವಾಯುವಿಕ ಉಸಿರಾಟ ಇರ್ಬೋದು, ಅಥವಾ ಆಕ್ಸಿಜನ್ನ ಕಡಿಮೆ ಸಪ್ಲೈ ಆದಂಥ ಸಂದರ್ಭದೊಳಗಲಿ ಯಾವ ರೀತಿ ಉಸಿರಾಟದ ಕ್ರಿಯೆ ನಡೀತದೆ ಅಂತಕ್ಕಂಥದ್ದು, ಮತ್ತು ಯಾವ ಆಮ್ಲ ಬಿಡುಗಡೆ ಆಗ್ತದೆ ಅಂತಕ್ಕಂಥ ರೀತಿಯ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುವಂತಹ ಅವಶ್ಯಕತೆ ನಮಗಿರ್ತದೆ. ಇನ್ನು ಅದೇ ರೀತಿಯಾಗಿ ಇದೇ ಪಾಠದಲ್ಲಿ xylem ಮತ್ತು ಫ್ಲೋಯಮ್ಗಳ ನಡುವಿನ ವ್ಯತ್ಯಾಸ ಅಥವಾ ವಾಹಕ ಅಂಗಾಂಶಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಅದೇ ರೀತಿಯಾಗಿ ತಾವೆಲ್ಲ ಗಮನಿಸ್ಬೋದು, xylem ಅಂಗಾಂಶ ಹೇಗೆ ಕೆಲಸ ಮಾಡುತ್ತದೆ, ಅದೇ ವಾಹಕ ಅಂಗಾಂಶಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಸಸ್ಯ ತ್ಯಾಜ್ಯಗಳನ್ನು ಹೊರ ಹಾಕ್ತಕ್ಕಂತಹ ತಂತ್ರಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಸಣ್ಣ ಕರಳಿನಲ್ಲಿ ನಡೆಯುವ ಜೀರ್ಣಕ್ರಿಯೆ, ಯಾವ ರೀತಿ ಜೀರ್ಣಕ್ರಿಯೆ ಸಣ್ಣ ಕರಳಿನಲ್ಲಿ ನಡೀತದ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು, ಮತ್ತು ಯಾವ್ಯಾವ ಕಿಣ್ವಗಳು ಯಾವ್ಯಾವ ರೀತಿ ಕೆಲಸಗಳನ್ನು ಮಾಡ್ತಾವ ಅನ್ನುವಂಥ ಪ್ರಶ್ನೆಯನ್ನು ಇಲ್ಲಿ ಕೇಳಲಾಗಿದೆ. ಮತ್ತು ಆಲ್ವಿಯೋಲಾಯ್ ಗಾಳಿಗೂಡುಗಳು ಅಂತ ಹೇಳಿ ಏನು ಕರಿತೀವಿ, ಆ ಗಾಳಿಗೂಡುಗಳು ಯಾವ ರೀತಿಯಾಗಿ ಉಸಿರಾಟದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಅನ್ನುವಂಥ ಪ್ರಶ್ನೆಯನ್ನು ಕೇಳುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಅದೇ ರೀತಿಯಾಗಿ ಮತ್ತೆ ಹೃದಯದ ಚಿತ್ರವನ್ನು ರಿಪೀಟ್ ಮಾಡಿರ್ತಕ್ಕಂಥದ್ದು. ಆಮೇಲೆ ಎಮಲ್ಸೀಕರಣ ಅಥವಾ ಕೊಬ್ಬಿನ ಎಮಲ್ಸೀಕರಣ ಅಂತ ಹೇಳಿ ಕರಿತೀವಿ, ಸೊ ಅದು ಯಾವ ರೀತಿಯಾಗಿ ನಡೀತದೆ, ಅಥವಾ ಪಿತ್ತರಸದ ಕಾರ್ಯವೇನು ಅನ್ನುವಂತಹ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಆಮೇಲೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಜರುಗಿರ್ತಕ್ಕಂತಹ ಘಟನೆಗಳ ವಿವರಿಸಿ ಅನ್ನುವಂತಹ ಪ್ರಶ್ನೆಯನ್ನು. ಆಮೇಲೆ ಅದೇ ರೀತಿ ಮತ್ತೆ ಜೀವ ಕ್ರಿಯೆಗಳ ಪಾಠದಲ್ಲಿ ಹೃದಯದ ಚಿತ್ರವನ್ನು ಕೇಳಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ನೋಡಿರಿ, ಹೃದಯದ ಚಿತ್ರ ಭಾಳ ಸಾರಿ ರಿಪೀಟ್ ಆಗಿರ್ತಕ್ಕಂಥದ್ದು ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿ ಇದೇ ಪಾಠಕ್ಕೆ ಸಂಬಂಧಪಟ್ಟಂತೆ xylem ಅಂಗಾಂಶ ಹೇಗೆ ಕೆಲಸ ಮಾಡುತ್ತದೆ ಮತ್ತೆ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ. ಸಸ್ಯವು ತ್ಯಾಜ್ಯವನ್ನು ಹೊರಹಾಕ್ತಕ್ಕಂಥ ತಂತ್ರಗಳ ಬಗ್ಗೆ ಪ್ರಶ್ನೆಯನ್ನು ಮತ್ತೆ ರಿಪೀಟ್ ಮಾಡಲಾಗಿದೆ. ಸಣ್ಣ ಕರಳಿನಲ್ಲಿ ನಡೀತಕ್ಕಂತಹ ಜೀರ್ಣಕ್ರಿಯೆಯ ಅನ್ವಯಿಕ ಪ್ರಶ್ನೆ ಮತ್ತೆ ರಿಪೀಟ್ ಆಗಿರ್ತಕ್ಕಂಥದ್ದು. ಪಿತ್ತರಸ ಸ್ರವಿಸುವಿಕೆಯ ಅಂಗ ಯಾವುದು, ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತಕ್ಕಂಥದ್ರ ಬಗ್ಗೆ, ಮತ್ತು ಉಸಿರಾಟದ ವಿಧಗಳಿಗೆ ಸಂಬಂಧಪಟ್ಟಂತೆ ಇರತಕ್ಕಂಥ ನಕ್ಷಾ ಹರಿವು. ಸೊ ಈ ಎಲ್ಲ ಅಂಶಗಳಿಗೆ ಕುರಿತಂತೆ ರಿಪೀಟ್ ಆಗಿರತಕ್ಕಂಥ ಕ್ವಶನ್ಸ್ಗಳನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಇನ್ನು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲೇ ಕೊನೆಯ ಪ್ರಶ್ನೆ 38ನೇ ಪ್ರಶ್ನೆ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ. ಸಂತಾನೋತ್ಪತ್ತಿ ಪಾಠಕ್ಕೆ ಸಂಬಂಧಪಟ್ಟ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಅನ್ನುವಂತಹ ಪಾಠ ಏನಿದೆ, ಅದೇ ಪಾಠಕ್ಕೆ ಸಂಬಂಧಪಟ್ಟಂತೆ 5 ಅಂಕದ ಒಂದು ಪ್ರಶ್ನೆ ಫಿಕ್ಸ್ ಆಗಿದ್ದೇ ಇರುತ್ತೆ. ಇದು ಈ ಪಾಠದಲ್ಲಿಯೇ 5 ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ. ಇದನ್ನು ಬಿಟ್ಟು ಬೇರೆ ಯಾವುದೇ ಪಾಠಗಳಿಂದ 5 ಅಂಕದ ಪ್ರಶ್ನೆಯನ್ನು ಕೇಳುವಂಥದ್ದಿಲ್ಲ. ಸೊ ಹಾಗಾದರೆ ನಾವಿಲ್ಲಿ ಗಮನಿಸೋಣ. ಸಂತಾನೋತ್ಪತ್ತಿ ಪಾಠಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಪ್ರಶ್ನೆಯನ್ನು ಕೇಳ್ತಾರೆ ಅಂತಂದರೆ, ಗರ್ಭ ನಿರೋಧಕತೆಯ ವಿಧಾನಗಳು, ಪುರುಷ ಸಂತಾನೋತ್ಪತ್ತಿ ವಿವಿಧ ಭಾಗಗಳನ್ನು ನಾವು ಗಮನಿಸಬೇಕು. ಸೊ ಆ 1-2 ಭಾಗಗಳನ್ನು ಕೊಟ್ಟು ಅವುಗಳ ಕಾರ್ಯಗಳೇನು ಅನ್ನುವಂಥದ್ದು ಪ್ರಶ್ನೆಯನ್ನು ಕೇಳತಕ್ಕಂಥದ್ದನ್ನು ನಾವು ಇಲ್ಲಿ ನೆನಪಿಸ್ಕೊಳ್ಬೇಕು. ಅದೇ ರೀತಿಯಾಗಿ ಋತುಚಕ್ರ ಹೇಗೆ ಉಂಟಾಗುತ್ತದೆ ಅಂತಕ್ಕಂಥ ಪ್ರಶ್ನೆ, ಅಥವಾ ಅಂಡವು ಫಲಿತಗೊಳ್ಳದಿದ್ದರೆ ಏನಾಗುತ್ತದೆ ಅನ್ನುವಂಥ ಪ್ರಶ್ನೆ. ಆಮೇಲೆ ಸ್ವಕೀಯ ಪರಾಗಸ್ಪರ್ಶ ಮತ್ತು ಪರಕೀಯ ಪರಾಗಸ್ಪರ್ಶಗಳ ನಡುವಿನ ವ್ಯತ್ಯಾಸಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಇರ್ಬೋದು. ನಿಷೇಚದ ನಂತರ ಹೂವಿನಲ್ಲಿ ಆಗುವಂತಹ ಬದಲಾವಣೆಗಳಿರ್ಬೋದು.
ಕಾಯಜ ಸಂತಾನೋತ್ಪತ್ತಿಯ ಅನುಕೂಲಗಳಿರಬಹುದು. ನೋಡಿ, ಇಷ್ಟೆಲ್ಲ ಪ್ರಶ್ನೆಗಳನ್ನು ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದರೆ, ಇನ್ನೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಕೇಳಲಾಗಿದೆ ಅಂತಂದರೆ ಜರಾಯುವಿನ ಪಾತ್ರವನ್ನು ಕೇಳಲಾಗಿದೆ. ಮಗು ಏನು ತಾಯಿಯ ಗರ್ಭದಲ್ಲಿ ಬೆಳೀತಾ ಇರ್ತದೆ, ಆ ಒಂದು ಸಂದರ್ಭದಲ್ಲಿ ಜರಾಯು ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ, ಏನೇನು ಕೆಲಸ ಮಾಡುತ್ತೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಆಮೇಲೆ ವೃಷಣಗಳು ಕಿಬ್ಬೊಟ್ಟೆಯ ಹೊರಗೆ ವೃಷಣ ಚೀಲಗಳಲ್ಲಿರುತ್ತವೆ ಏಕೆ ಅಂತಕ್ಕಂಥ ಪ್ರಶ್ನೆ. ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ವಿಧಗಳು, ಆಮೇಲೆ ಕಾರ್ಯಗಳು, ನಿಷೇಚನದ ನಂತರ ಆಗ್ತಕ್ಕಂಥ ಬದಲಾವಣೆಗಳ ಬಗ್ಗೆ, ಆಮೇಲೆ ಬೀಜವು ಸಸ್ಯದ ಭವಿಷ್ಯ ಹೇಗೆ ವಿವರಿಸಿ ಅನ್ನುವಂತಹ ಪ್ರಶ್ನೆಯನ್ನು ಬಹಳ ಸಾರಿ ಕೇಳಿರ್ತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಮತ್ತೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಅದೇ ಪಾಠಕ್ಕೆ ಸಂಬಂಧಪಟ್ಟಂತೆ ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಗಳಿಗೆ ಸಂಬಂಧಪಟ್ಟಂತೆ ವಿವರಣೆಯನ್ನು ನೀಡ್ತಕ್ಕಂಥ ಪ್ರಶ್ನೆ. ಆಮೇಲೆ ನಿಷೇಚನದ ನಂತರ ಆಗ್ತಕ್ಕಂಥ ಬದಲಾವಣೆಗಳು, ಭ್ರೂಣದ ಬೆಳವಣಿಗೆ, ಪೋಷಣೆ ಪಡೆಯುವ ವಿಧಾನ ಮತ್ತು ಪುರುಷ ಸಂತಾನೋತ್ಪತ್ತಿ ವಿವಿಧ ಭಾಗಗಳು ಮತ್ತು ಅವುಗಳ ಕಾರ್ಯ. ನೋಡಿ, ಈ ಒಂದನೇ ಅಂಶದಲ್ಲಿ ಏನು ಪ್ರಶ್ನೆ ಕೇಳಾಗುತ್ತೆ ಅದೇ ರೀತಿಯ ಪ್ರಶ್ನೆಗಳನ್ನು ರಿಪೀಟ್ ಆಗಿರತಕ್ಕಂಥದ್ದನ್ನು ನಾವು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಗಮನಿಸ್ತಾ ಇದ್ದೀವಿ. ಮತ್ತು ನಾಲ್ಕನೇ ಏನು ಮಾಡೆಲ್ ಕ್ವೆಶ್ಚನ್ ಪೇಪರ್ ಇದೆ ಅದರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ನೋಡ್ತಾ ಹೋದಂತೆ ಅಂಡವು ಫಲಿತಗೊಳ್ಳದಿದ್ದರೆ ಏನಾಗುತ್ತದೆ ಅಥವಾ ಋತುಚಕ್ರ ಹೇಗೆ ಉಂಟಾಗುತ್ತದೆ ಅನ್ನುವಂಥ ಪ್ರಶ್ನೆ. ಕಾಯಜ ಸಂತಾನೋತ್ಪತ್ತಿಯ ಅನುಕೂಲಗಳು ಆಲ್ರೆಡಿ ರಿಪೀಟ್ ಆಗಿರ್ತಕ್ಕಂಥದ್ದು. ಆಮೇಲೆ ದ್ವಿವಿಧಳನ ಸಂತಾನೋತ್ಪತ್ತಿ ಜೀವಿಗಳು, ತಾಯಿಯ ದೇಹದಲ್ಲಿ ಭ್ರೂಣದ ಬೆಳವಣಿಗೆ, ವೃಷಣಗಳ ಕಾರ್ಯಗಳು ಮತ್ತು ಗರ್ಭ ನಿರೋಧಕ ವಿಧಾನಗಳು ಮತ್ತೆ ರಿಪೀಟ್ ಆಗಿರತಕ್ಕಂಥ ಪ್ರಶ್ನೆಗಳನ್ನೇ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಸೊ ಹಾಗಾದರೆ ಮುಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿ ಪ್ರಶ್ನೆಯನ್ನು ಕೇಳಲಾಗಿದೆ ಅಂತಂದರೆ ಭ್ರೂಣದ ಬೆಳವಣಿಗೆ ಆಲ್ರೆಡಿ ಪ್ರಶ್ನೆ ಪತ್ರಿಕೆ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರ್ತಕ್ಕಂಥದ್ದು. ಆಮೇಲೆ ಲೈಂಗಿಕ ಸಂಪರ್ಕದಿಂದ ಹರಡುವ ರೋಗಗಳು ಆಲ್ರೆಡಿ ಬಹು ಆಯ್ಕೆಯ ಪ್ರಶ್ನೆಗಳಲ್ಲಿ ರಿಪೀಟ್ ಆಗಿರತಕ್ಕಂಥ ಪ್ರಶ್ನೆ ಇದು. ಆಮೇಲೆ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಅದರ ವಿಧಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ವಿವರಣೆ ಕೇಳಿರ್ತಕ್ಕಂಥದ್ದು. ಆಮೇಲೆ ಕಾಯಜ ರೀತಿಯ ಸಂತಾನೋತ್ಪತ್ತಿ ಅನುಕೂಲಗಳಿಗೆ ಸಂಬಂಧಪಟ್ಟಂತೆ ಕೇಳಿರ್ತಕ್ಕಂತಹ ಪ್ರಶ್ನೆ ಬಹಳ ಸಾರಿ ರಿಪೀಟ್ ಆಗಿರತಕ್ಕಂಥದ್ದು. ಅದೇ ರೀತಿಯಾಗಿ ಎರಡನೇ ಪೂರ್ವಸಿದ್ಧತಾ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ನೋಡ್ತಾ ಹೋದಂತೆ ಗರ್ಭ ನಿರೋಧಕತೆಯ ವಿಧಾನಗಳು, ಪುರುಷ ಸಂತಾನೋತ್ಪತ್ತಿ ವಿವಿಧ ಭಾಗಗಳು ಅವುಗಳ ಕಾರ್ಯಗಳು, ಋತುಚಕ್ರ, ಸ್ವಕೀಯ ಪರಾಗಸ್ಪರ್ಶ ಪರಕೀಯ ಪರಾಗಸ್ಪರ್ಶ ವ್ಯತ್ಯಾಸ, ನಿಷೇಚನದ ನಂತರ ಆಗುವ ಬದಲಾವಣೆಗಳು, ಕಾಯಜ ಸಂತಾನೋತ್ಪತ್ತಿಯ ಅನುಕೂಲಗಳು. ನೋಡ್ರಿ, ಒಂದೇ ಏನು ಮಾಡೆಲ್ ಕ್ವೆಶ್ಚನ್ ಪೇಪರ್ ಇದೆ ಅದೇ ಸೇಮ್ ರೀತಿ ಕಾನ್ಸೆಪ್ಟನ್ನು ಒಳಗೊಂಡಿರ್ತಕ್ಕಂಥ ಪ್ರಶ್ನೆಗಳನ್ನು ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ ಕೇಳಲಾಗಿದೆ. ಸೊ ಇನ್ನು ಅದೇ ರೀತಿಯಾಗಿ ತಾವಿಲ್ಲಿ ಗಮನಿಸ್ಬೋದು ಕೊನೆಯ ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ನೋಡ್ತಾ ಹೋದಂತೆ ಜರಾಯುವಿನ ಪಾತ್ರ, ಆಮೇಲೆ ಭ್ರೂಣದ ಬೆಳವಣಿಗೆ, ವೃಷಣಗಳ ಕಾರ್ಯ, ಕಾಯಜ ಸಂತಾನೋತ್ಪತ್ತಿಯ ಅನುಕೂಲಗಳ ಬಗ್ಗೆ ಕೇಳಲಾಗಿದೆ, ಪರಾಗಸ್ಪರ್ಶದ ಬಗ್ಗೆ ಪ್ರಶ್ನೆಯನ್ನು ಕೇಳಲಾಗಿದೆ, ನಿಷೇಚನದ ನಂತರ ಹೂವಿನಲ್ಲಿ ಆಗುವ ಬದಲಾವಣೆಗಳ ಬಗ್ಗೆ ಕೇಳಲಾಗಿದೆ. ಸೊ ಈ ಎಲ್ಲ ಪ್ರಶ್ನೆಗಳನ್ನು ತಾವು ಗಮನಿಸಿದಾಗ ಈ ಒಂದು 38ನೇ ಪ್ರಶ್ನೆಗೆ ಯಾವ್ಯಾವ ರೀತಿ ಕಾನ್ಸೆಪ್ಟ್ ಮೇಲೆ ಫೋಕಸ್ ಮಾಡಲಾಗಿದೆ ಅಂತ ನೋಡಿದಾಗ ಕ್ವಶನ್ಸ್ಗಳು ಬಹಳ ಸಾರಿ ಅವೇ ರಿಪೀಟ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಸೊ ಹಾಗಾದರೆ ಈ ರೀತಿಯಾಗಿ ಈ ಒಂದು ಪ್ರಶ್ನೆಗೆ ಬಹಳಷ್ಟು ಸಾರಿ ಪರಿಕಲ್ಪನೆ ಬೇಸ್ಡ್ ಕ್ವಶನ್ಸ್ಗಳನ್ನು ಕೇಳಿರ್ತಕ್ಕಂಥದ್ದು ಮತ್ತು ಅದೇ ರೀತಿಯ ಕ್ವಶನ್ಗಳನ್ನು ಕೇಳಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಸೊ ಮುದ್ದು ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು 4 ರಾಜ್ಯ ಮಟ್ಟದ ಏನು ಮಾದರಿ ಪ್ರಶ್ನೆ ಪತ್ರಿಕೆಗಳಿದ್ದವು ಮತ್ತು 3 ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳಿದ್ದು. ಸೊ ಆ ಪ್ರಶ್ನೆ ಪತ್ರಿಕೆಗಳನ್ನು ನಾವು ವಿಶ್ಲೇಷಣೆ ಮಾಡಿದಾಗ ಜೀವ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ, ಯಾವ ಪರಿಕಲ್ಪನೆಯ ಆಧಾರಿತವಾಗಿ ಪ್ರಶ್ನೆಯನ್ನು ಕೇಳ್ತಾರೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿವರೆಗೆ ಅಭ್ಯಾಸ ಮಾಡಿದ್ವಿ. ಈಗಾಗಲೇ ನಾವು ಭೌತ ವಿಜ್ಞಾನ, ರಸಾಯನ ವಿಜ್ಞಾನದ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಯ ವಿಡಿಯೋಗಳನ್ನು ಸಹ ನಾವು ಅಪ್ಲೋಡ್ ಮಾಡಿದ್ದೀವಿ. ಸೊ ನೀವು ಅವುಗಳನ್ನು ಸಹ ವೀಕ್ಷಣೆ ಮಾಡಿರಿ. ವೀಕ್ಷಣೆ ಮಾಡಿದ ನಂತರ ನಿಮಗೆ ಪರ್ಫೆಕ್ಟ್ ಆಗಿರ್ತದೆ, ಪೂರ್ಣವಾದಂತಹ ಐಡಿಯಾ ಸಿಗ್ತದೆ. ಸೊ ಅದರ ಆಧಾರದ ಮೇಲೆ ನೀವು ಯಾವ ರೀತಿಯಾಗಿ ನಾವು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ತಯಾರಿ ಮಾಡ್ಕೊಳ್ಬೋದು ಅನ್ನುವಂಥದ್ದನ್ನು ಸಂಪೂರ್ಣವಾದಂಥ ಜ್ಞಾನವನ್ನು ನೀವು ಪಡಿತೀರಿ. ಸೊ ಇದೇ ರೀತಿಯ ವಿಡಿಯೋಗಳಿಗಾಗಿ ನಾವು ಮುಂದಿನ ವಿಡಿಯೋಗಳಲ್ಲಿ ಇದೇ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ವಿಡಿಯೋಗಳನ್ನು ನಾನು ಇನ್ನೊಂದು 2 ದಿನಗಳಲ್ಲಿ ಅಪ್ಲೋಡ್ ಮಾಡುತ್ತಿದ್ದೇನೆ. ಸೊ ಅದನ್ನೆಲ್ಲ ತಾವು ವೀಕ್ಷಣೆ ಮಾಡಿ ಮತ್ತು 80ಕ್ಕೆ 80 ಅಂಕಗಳನ್ನು ಗಳಿಸಲಿಕ್ಕೆ ಏನು ಸಾಧ್ಯತೆಗಳಿವೆ ಸೊ ಅವು ಎಲ್ಲವುಗಳಿಗೆ ನಾವು ನಮ್ಮ ಚಾನಲ್ನಲ್ಲಿ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ನೀವು ಅದನ್ನು ವೀಕ್ಷಣೆ ಮಾಡಿ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನೀವು ಇದನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ, ನಿಮ್ಮ ಗೆಳೆಯರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ, ಸೊ ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೆ ಭೇಟಿ ಹೋಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.